ನಮ್ ಜೀವನದಲ್ಲಿ ನಾವೆಷ್ಟು ಖುಷಿಯಾಗಿದೀವಿ ಅನ್ನೋದು ಕೆಲವೊಮ್ಮೆ ನಮ್ ಸುತ್ತಮುತ್ತ ಇರೋ ಜನರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅಥವಾ ರಿಲೇಟಿವ್ಸ್ ಆಗಿರ್ಬೋದು, ಯಾರಾದ್ರೂ ಆಗಿರ್ಬೋದು, ಕಲೀಗ್ಸ್ ಕೂಡ ಆಗಿರ್ಬೋದು, ಇವ್ರೇನಾದ್ರೂ ನಮ್ಮಲ್ಲಿರುವಂತಹ ಪಾಸಿಟಿವಿಟಿನ ಹಂತ ಹಂತವಾಗಿ ಕಡಿಮೆ ಮಾಡ್ತಾ ಇದ್ದಾರೆ, ಜಾಸ್ತಿ ನೆಗೆಟಿವಿಟಿನ ಕೊಡ್ತಾ ಇದ್ದಾರೆ, ಅಥವಾ ನಮ್ಮನ್ನ ಬೆಳೆಯೋದಕ್ಕೆ ಅವ್ರು ಬಿಡ್ತಾ ಇಲ್ಲ ಅಂತಂದ್ರೆ ಜೀವನ ಆಗ ಕಷ್ಟ ಅನ್ಸೋದಕ್ ಶುರು ಆಗತ್ತೆ, ಟಾಕ್ಸಿಕ್ ಆಗೋದಕ್ ಶುರು ಆಗತ್ತೆ. ಇದ್ರ ಬಗ್ಗೆ ಒಂದ್ ಕಥೆ ಕೇಳಿ. 3, 2, 1. ಒಬ್ಬ ಹುಡುಗ ಇರ್ತಾನೆ, ಅವ್ನು ಒಳ್ಳೆಯವನೇ, ಆದ್ರೆ ಅವ್ನ್ ಫ್ರೆಂಡ್ ಸರ್ಕಲ್ ಸರಿ ಇರೋದಿಲ್ಲ. ಅದಕ್ಕೆ ಅವ್ನ್ ತಂದೆ ಒಂದಿನ ಏನ್ ಹೇಳ್ತಾರೆ, ನಿನ್ ಫ್ರೆಂಡ್ ಸರ್ಕಲ್ ಸರಿ ಇಲ್ಲ, ಅವರಿಗೆ ಬೇಡದಲ್ಲೇ ಇರೋ ಚಟಗಳೆಲ್ಲ ಇದೆ, ಅವ್ರ ಜೊತೆ ಸೇರಿದ್ರೆ ನೀನು ಕೂಡ ಹಾಳಾಗ್ ಹೋಗ್ತೀಯಾ, ನೆಗೆಟಿವಿಟಿ ನಿನಗೂ ಕೂಡ ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ನೀನ್ ಅವ್ರ ಸವಾಸ ಬಿಡ್ಬೇಕಪ್ಪ ಅಂತ ಅಪ್ಪ ಹೇಳ್ದಾಗ ಮಗ ಹೇಳ್ತಾನೆ, ಅಯ್ಯೋ ಅಪ್ಪ, ಅವ್ರು ಹೆಂಗೆ ಇದ್ರೂನು ನಾನ್ ಅವ್ರಿಂದ ಏನ್ ಇನ್ಫ್ಲುಯೆನ್ಸ್ ಆಗಲ್ಲ, ನಾನು ತುಂಬಾ ಚೆನ್ನಾಗೇ ಇರ್ತೀನಿ, ನೀನ್ ವರಿ ಮಾಡ್ಬೇಡ ಅಂತ ಹೇಳ್ತಾನೆ. ಆಗ ಅಪ್ಪ ಹೇಳ್ತಾರೆ, ಸರಿ ಅಲ್ಲಿ ಮೂಲೆಯಲ್ಲಿ ಇಡ್ಲಿದೆ ತಗೋಬಾ ಅಂತ. ಸೊ ಇವ್ನು ಹೋಗ್ಬಿಟ್ಟು ಕಲ್ಲಿದ್ಲನ್ನ ತಗೊಂಡ್ಬರ್ತಾನೆ. ಯಾಕಪ್ಪ ಇದನ್ನ ಯಾಕೆ ತರಕ್ ಹೇಳ್ದೆ, ಕಲ್ಲಿದ್ಲು ಕಪ್ಪಿರುತ್ತೆ, ಆದ್ರೆ ಈಗ ನಿನ್ ಕೈ ಮತ್ತೆ ನೀನ್ ಹಾಕೊಂಡಿರುವಂತ ಶರ್ಟ್ ಕೂಡ ಕಲೆ ಆಗಿದೆ, ಇದ್ ಹೇಗೆ ಅಂತ. ಆಗ ತಂದೆ ಮತ್ತೆ ಪ್ರೀತಿಯಿಂದ ಹೇಳ್ತಾರೆ, ಮಗನೇ, ನೀನು ಆ ಕಲ್ಲಿದ್ಲನ್ನ ಮುಟ್ಟಿದ್ದಷ್ಟೇ, ಆ ಕಲ್ಲಿದ್ಲು ಬಿಸಿ ಇಲ್ದಲೇ ಇರ್ಬೋದು, ಅದ್ ನಿನಗ್ ಸುಡ್ದಲೇ ಇರ್ಬೋದು, ಆದ್ರೆ ಜಸ್ಟ್ ನೀನ್ ಅದನ್ನ ಟಚ್ ಮಾಡಿದ್ರಿಂದ ನಿನ್ನ ಕೈ ಮತ್ತೆ ನೀನ್ ಹಾಕೊಂಡಿರುವಂತ ಶರ್ಟ್ ಎಲ್ಲವೂ ಕೂಡ ಕಲೆ ಆಯ್ತು. ಸೊ ನಮ್ ಲೈಫ್ ಅಲ್ಲೂ ಕೂಡ ಈ ಟಾಕ್ಸಿಕ್ ಫ್ರೆಂಡ್ಸ್ ಅಥವಾ ಟಾಕ್ಸಿಕ್ ಜನ ಅಂತ ಏನಿರ್ತಾರೆ, ಅವರು ಆ ಕಲ್ಲಿದ್ಲಿನ ತರಾನೇ. ಅವ್ರು ನಿನಗೆ ನೇರವಾಗಿ ಏನು ಮಾಡ್ದಲೇ ಇರ್ಬೋದು, ಆದ್ರೆ ಇಂಡೈರೆಕ್ಟ್ ಆಗಿ ಅವರಿಂದ ನಿನ್ ಜೀವನ ಹಾಳಾಗ್ತಾ ಇರುತ್ತೆ. ಸೊ ಅದ್ರಿಂದ ನಾನ್ ಹೇಳ್ತಾ ಇದ್ದೀನಿ, ಅಂಥ ಫ್ರೆಂಡ್ಸ್ ಇಂದ ದೂರ ಇರು ಅಂತ. ಸೊ ಇದು ಬರೀ ಫ್ರೆಂಡ್ಸ್ ಮಾತ್ರ ಅಲ್ಲ, ಕೆಲವೊಮ್ಮೆ ಫ್ಯಾಮಿಲಿ ಮೆಂಬರ್ಸ್ ಕೂಡ, ಕೆಲವೊಮ್ಮೆ ರಿಲೇಟಿವ್ಸ್, ನೇಬರ್ಸ್, ಕಲೀಗ್ಸ್ ಯಾರಾದ್ರೂ ಆಗಿರ್ಬೋದು. ನಮ್ಗೆ ಗೊತ್ತಿಲ್ಲದೆ ನಾವೊಂದು ಟಾಕ್ಸಿಕ್ ಸರ್ಕಲ್ ಅಲ್ಲಿ ಇದೀವಿ ಅಂತಂದ್ರೆ ನಾವು ಎಚ್ಚರವಾಗಿರ್ಬೇಕಾಗತ್ತೆ. ಎಷ್ಟೋ ಸಲ ನಮ್ಗೆ ನಾವೊಂದು ಟಾಕ್ಸಿಕ್ ಸರ್ಕಲ್ ಅಲ್ಲಿ ಇದೀವಿ ಅನ್ನೋದೇ ರಿಯಲೈಸ್ ಆಗಿರಲ್ಲ. ಅವರು ಟಾಕ್ಸಿಕ್ ಜೆನ್ಯೂನ್ ಇದೇ ನಮಗ್ ಗೊತ್ತಿರಲ್ಲ. ಸೊ ಈ ವಿಷಯವನ್ನ ಕಂಡು ಹಿಡ್ಕೊಳ್ಳೋದಕ್ಕೆ ಒಂದು 3 ಸೈನ್ಸ್ ಇದೆ, ಅದ್ರ ಬಗ್ಗೆ ಹೇಳ್ತೀನಿ. ಮೊದಲನೇದಾಗಿ ಜೋಕ್ಸ್ ಮಾಡೋದು ಓಕೆ, ಆದ್ರೆ ನಿಮ್ಮನ್ನ ಕುಗ್ಸೋವಂಥದ್ದು ಅಥವಾ ನೋವು ಮಾಡುವಂತ ಜೋಕ್ಸ್ ಅನ್ನ ಅವ್ರು ಮಾಡ್ತಾ ಇದಾರೆ ಅಂದ್ರೆ, ಹಾಸ್ಯ ಸರಿ, ಅಪಹಾಸ್ಯ ನೋ. ಸೊ ಅವ್ರು ನಿಮ್ಮನ್ನ ತಮಾಷೆ ರೀತಿಯಲ್ಲಿ, ಅಯ್ಯೋ ನಾನ್ ಹಿಂಗ್ ಬರೀ ತಮಾಷೆ ಮಾಡಿದ್ದು ಅಷ್ಟಕ್ಕೆ ನೀನ್ ಇಷ್ಟೊಂದ್ ಬೇಜಾರಾಗ್ಬಿಟ್ಯಾ ಅಂತ ಹೇಳೋದಾಗಿರ್ಬೋದು, ನಿಮ್ ಮನ್ಸಿಗೆ ನೋವಾಗ್ತಿದೆ ಅಂತ ಗೊತ್ತಿದ್ರು ಕೂಡ ಪದೇ ಪದೇ ನಿಮಗೆ ಟಾಂಟ್ ರೀತಿಯಲ್ಲಿ ತಮಾಷೆ ಮಾಡಿದ್ವಿ, ನಿನಗೊಂದ್ ಜೋಕ್ ನ ಕೂಡ ತಗೊಳಕ್ ಬರಲ್ಲ ಅಂತೆಲ್ಲ ಹೇಳೋದಾಗಿರ್ಬೋದು. ಇದು ಮೊದಲನೇ ಸೈನ್ ಆಗಿರುತ್ತೆ. ಇನ್ನ 2ನೇ ಸೈನಿಗೆ ಬರೋದಾದ್ರೆ, ನಿಮ್ಮ ಸಕ್ಸಸ್ ನ ಸೆಲೆಬ್ರೇಟ್ ಮಾಡದಲೇ ಇರುವಂತವ್ರು ಅಥವಾ ನಿಮ್ಮ ಸಕ್ಸಸ್ ಗೆ ಖುಷಿ ಪಡ್ದಲೇ ಇರುವಂತವ್ರು. ನೀವೇನೋ ಸಾಧನೆ ಮಾಡಿರ್ತೀರಾ, ಅದು ದೊಡ್ಡದೋ ಚಿಕ್ಕದೋ ಅದು ಸೆಕೆಂಡ್ರಿ. ಆ ಸಾಧನೆ ಬಗ್ಗೆ ಖುಷಿ ಪಡೋರು ಅಥವಾ ನಿಮ್ ಜೀವನದಲ್ಲಿ ಏನೋ ಒಂದ್ ಖುಷಿ ಆಯ್ತು ಅಂತ ಖುಷಿ ಪಡೋರು ನಿಮ್ಮ ನಿಜವಾದ ಹಿತೈಷಿಗಳು. ಆದ್ರೆ ನಿಮ್ ಲೈಫ್ ಅಲ್ಲಿ ಏನೋ ಒಳ್ಳೇದಾಗ್ತಾ ಇದೆ, ನಿಮ್ ಜೀವನದಲ್ಲಿ ನೀವು ಉದ್ಧಾರ ಆಗ್ತಾ ಇದ್ದೀರಾ, ಏನೋ ಖುಷಿ ಸಿಗ್ತಾ ಇದೆ, ಚೆನ್ನಾಗಿದ್ದೀರಾ, ಸಕ್ಸಸ್ ನೋಡ್ತಾ ಇದ್ದೀರಾ ಅಂತ ಅಂದಾಗ ಟಾಕ್ಸಿಕ್ ಜನ ಏನ್ ಮಾಡ್ತಾರೆ, ಅದ್ರಿಂದ ಒಂದಷ್ಟು ಜನ ಜಲಸ್ ಪಡ್ತಾರೆ, ನಿಮ್ಮ ಸಕ್ಸಸ್ ನ ಅಥವಾ ನೀವು ಮಾಡಿರುವಂತ ವಿಷಯಗಳನ್ನ ಇಗ್ನೋರ್ ಮಾಡ್ತಾರೆ. ಅವ್ರು ಕಂಗ್ರಾಚುಲೇಟ್ ಮಾಡೋದಿಲ್ಲ, ಅಥವಾ ಮಾಡಿದ್ರು ಕೂಡ ಜೆನ್ಯೂನ್ ಆಗಿ ಮಾಡೋದಿಲ್ಲ. ಆ ಹೌದಾ, ಈ ತರ ಮಾತಾಡುವಂತದ್ದಾಗಿರ್ಬೋದು. ಅಥವಾ ಇನ್ನೊಂದ್ ಏನ್ ಮಾಡ್ತಾರೆ, ಏನ್ ಮಹಾ ನೀನ್ ಸಾಧಿಸಿರೋದು, ಏನ್ ಮಹಾ ಈ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಖುಷಿ ಪಡ್ತೀಯಾ, ಇದೆಲ್ಲ ಒಂದು ಸಕ್ಸಸ್ಸಾ ಅಂತ ನಿಮ್ಮನ್ನ ಕಿಂಡಲ್ ಮಾಡೋರು. ಇದು 2ನೇ ಸೈನು, ಹುಷಾರಾಗಿರಿ. ಇನ್ನ 3ನೇ ಸೈನ್ ಬಗ್ಗೆ ಹೇಳ್ತೀನಿ, ಒನ್ ಸೈಡೆಡ್ ರಿಲೇಶನ್ಶಿಪ್. ಸೊ ರಿಲೇಶನ್ಶಿಪ್ ಅಂದ ತಕ್ಷಣ ಇದು ಲವರ್ಸ್ ದೇ ಆಗ್ಬೇಕು ಅಂತ ಏನಿಲ್ಲ. ಯಾವ್ದೇ ಒಂದು ಸಂಬಂಧ ಆಗಿರ್ಬೋದು, ಅದು ಬಂಧನವಾಗ್ಬಾರ್ದು. ಬಂಧನ ಅಂತ ಹೇಗ್ ಗೊತ್ತಾಗತ್ತೆ ಅಂತಂದ್ರೆ, ಯಾವಾಗ್ಲೂ ನೀವ್ ಅವ್ರಿಗೆ ಇರ್ತೀರಾ, ಆದ್ರೆ ನಿಮ್ಗೇನೋ ಕಷ್ಟ ಬಂದಾಗ ಅವ್ರು ಇರಲ್ಲ. ಸೊ ಅವ್ರಿಗೇನಾದ್ರು ಕೆಲ್ಸ ಆಗ್ಬೇಕಂದ್ರೆ ಕಾಲ್ ಮಾಡ್ತಾರೆ, ಅವ್ರಿಗೇನೋ ಒಂದು ಹೆಲ್ಪ್ ಆಗ್ಬೇಕು ಅಂದ್ರೆ ಕಾಲ್ ಮಾಡ್ತಾರೆ, ಆದ್ರೆ ನಿಮ್ಗೆ ಅವ್ರ ಅಗತ್ಯ ಇದೆ ಅಂತ ಅಂದಾಗ ಮಾಯ ಆಗಿರ್ತಾರೆ, ರೆಸ್ಪಾನ್ಸ್ ಮಾಡೋದಿಲ್ಲ. ಈ ತರ ಇದ್ದಾಗ ಅದು ಒನ್ ಸೈಡೆಡ್ ರಿಲೇಶನ್ಶಿಪ್ ಆಗುತ್ತೆ. ಇದು ಕೂಡ ಟಾಕ್ಸಿಕ್ ಸೈನ್ ಆಗುತ್ತೆ. ಸೊ ಈ 3 ಸೈನ್ ಗಳಲ್ಲಿ ಯಾವ್ದಾದ್ರು ಒಂದು ನಿಮ್ಮ ಸುತ್ತಮುತ್ತ ಇರೋರಿಂದ ನಿಮ್ಗೆ ಸಿಗ್ತಾ ಇದೆ ಅಂತಂದ್ರೆ, ನೀವು ರೀಚೆಕ್ ಮಾಡ್ಕೊಡಿ ಏನ್ ಆಗ್ತಾ ಇದೆ ಅಂತ, ಆ ವ್ಯಕ್ತಿ ಏನ್ ಮಾಡ್ತಾ ಇದಾರೆ ನಿಮ್ ಲೈಫ್ ಅಲ್ಲಿ ಅಂತ. ಪ್ರಪಂಚದಲ್ಲಿ ನಿಮ್ಮ ಶಾಂತಿ, ನಿಮ್ಮ ನೆಮ್ಮದಿಗಿಂತ ಇನ್ಯಾವ ವಿಷಯ ಕೂಡ ದೊಡ್ಡದಲ್ಲ. ಸೊ ಪ್ರಯಾರಿಟಿ ಯಾವಾಗ್ಲೂ ನಮ್ಮ ನೆಮ್ಮದಿ, ನಮ್ಮ ಶಾಂತಿ ಬಗ್ಗೆನೆ ಆಗಿರ್ಬೇಕು. ನಿಮ್ಮನ್ನ ಡಿಮೋಟಿವೇಟ್ ಮಾಡಿ ನಿಮ್ಗೆ ನೆಗೆಟಿವ್ ಎನ್ವೈರನ್ಮೆಂಟ್ ಕೊಡುವಂತ 10 ಜನರ ಮಧ್ಯೆ ಇರೋ ಬದಲು
ನಿಮ್ಮನ್ನ ಪ್ರೀತಿಸಿ ಗೌರವಿಸುವಂತ ಒಬ್ರ ಜೊತೆ ಇದ್ರು ಕೂಡ ಸಾಕು. ಸೊ ನಿಮ್ ಲೈಫ್ ಅಲ್ಲೂ ಕೂಡ ಇಂಥ ಟಾಕ್ಸಿಕ್ ಜನರ ಒಂದು ಎಕ್ಸ್ಪೀರಿಯನ್ಸ್ ಆಗಿದ್ಯಾ ಅಥವಾ ಇನ್ನೂ ಆಗ್ತಾ ಇದ್ಯಾ? ಎಚ್ಚೆತ್ಕೊಳ್ಳಿ. ಅಕಸ್ಮಾತ್ ಆಗಿ ಅದರಿಂದ ಹೊರಗ್ ಬಂದಿದ್ರೆ ಆ ಒಂದು ಎಕ್ಸ್ಪೀರಿಯನ್ಸ್ ನ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ನವ್ಯ ಶೆಟ್ಟಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ನಿಮ್ಮ ಮನಸ್ಸಿಗೆ ಇಷ್ಟ ಆಗುವಂತ ಕಥೆಯೊಂದಿಗೆ ಜೊತೆಗೆ ವಿಷಯದೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬಿಲೀವಿಂಗ್.